ಸುಮ್ಮನೆ ಒಂದು ದಿವಸ ಏನಾಗಿತ್ತು ಅಂದರೆ ಒಂದು ಹುಲ್ಲು ಕಡ್ಡಿ ಬೆಳೆದತ್ತು, ಹುಲ್ಲು ಬೆಳೆದತ್ತು, ದಾರಿಯೊಳಗೆ ಹುಲ್ಲು ಬೆಳೆದಿತ್ತು. ಅಲ್ಲೇ ಜನ ಹೋಗ್ತಿದ್ರು ಬರ್ತಿದ್ರು. ಇದು ದಾರಿಯ ಮಗ್ಲ, ಹುಲ್ಲು ಹೆಂಗೆ ಬೆಳ್ಕೊಂಡಿತ್ತು. ಅದಕ್ಕೆ ಹುಲ್ಲಿಗೆ ಬಹಳ ಸಂತೋಷ, ಬೆಳಿಬೇಕು, ಹೆಸರಾಗಬೇಕು ಅಂತ. ಅದಕ್ಕೆ ನಾವು ಹೆಂಗೆ ನಮ್ಮ ಪ್ರಪಂಚವನ್ನು ಬೆಳೆಸ್ತೇವೆ ಹಂಗೆ ಹುಲ್ಲಿಗೆ ಬೆಳಿಬೇಕು ಅಂತ. ಒಂದು ದಿವಸ ಏನಾಯಿತು ಅಂದ್ರೆ ಒಬ್ಬ ಬಂದು ಅದರ ಮ್ಯಾಗ ಕಾಲಿಟ್ಟು ತುಳಿದ, ಹುಲ್ಲ ಕತ್ತರಿಸಿ ಬಿತ್ತು. ಅದರ ಮರುದಿವಸ ಮತ್ತೆ ಚಿಗುರೊಡಕ್ ಶುರುವಾಯ್ತು. ಆ ಬಳಿಕ ಇನ್ನೊಂದು ದಿವಸ ಮತ್ತೊಬ್ಬ ಬಂದ, ಅದನ್ನ ತುಳಿದ, ಹಾಳು ಮಾಡಿದ, ಹೋದ, ಮತ್ತು ನಾಶ ಆಯಿತು. ಸ್ವಲ್ಪ ದಿನಗಳ ನಂತರ ಮತ್ತೆ ತಲೆ ಎತ್ತಿತ್ತು, ಯಾವುದು ಹುಲ್ಲ. ಅವಾಗ ಒಂದು ಗಿಳಿ ಕೇಳ್ತು, ಅಲ್ಲೋ ಮೆಲ ನಿನಗೆ ತುಳಿತಾರ, ನಾಶ ಮಾಡ್ತಾರ, ನೀನು ಮಾತ್ರ ಹಿಂಗೆ ಬೆಳ್ಕೋತದಿಯಲ್ಲ ಯಾಕೆ ಅಂತ ಕೇಳ್ತು. ನಿನಗೇನು ಅನಿಸೋದಿಲ್ಲ? ತುಳಿತಾರ, ನೀ ಎಷ್ಟು ಬೆಳೆದ್ರೇನು, ತುಳಿಯವ್ರದಾರ. ಗೊತ್ತಾಗ್ತದೆ, ಜಗತ್ನಾಗ ನಾವು ಎಷ್ಟು ಬೆಳೆದ್ರೇನು ತುಳಿಯವ್ರದಾರ. ಹಂಗೆ ಹುಲ್ಲು ತುಳಿಯವ್ರದಾರ. ಅವಾಗ ಹುಲ್ಲು ಹೇಳ್ತು, ನನಗೆ ಎಂಥ ಉತ್ಸಾಹದ ಬೆಳಿಬೇಕು ಅಂದ್ರೆ ಬೇಕಾದಷ್ಟು ತುಳಿಲಿ ಮತ್ತು ಬೆಳಿತೇನೆ ಅಂತ. 1000 ಜನ ತುಳಿದ್ರೆ ಏನಾಯ್ತು, ತುಳಿದವ್ರು ಹೋಗ್ತಾರೆ, ನಾನು ಬೆಳೆದು ನಿಲ್ತೇನೆ ಒಂದು ದಿವಸ. ಬೆಳೆಯುವ ಸಾಮರ್ಥ್ಯನೇ ಒಳಗಿರುವಾಗ why should I worry about being trodden by these people? ಯಾಕೆ ನಾನು ವಿಚಾರ ಮಾಡಲು? ಯಾಕೆ ವಿಚಾರ? ನಾನು ಬೆಳೆಯೋದು ಬಹಳ ಮಹತ್ವದ್ದು. ಎಲ್ಲವೂ ಬೀಳ್ತಾವ, ಮನುಷ್ಯನೂ ಹೋಗ್ತಾನೆ. ಮನುಷ್ಯ ಬರೋಕ್ಕಿಂತ ಮೊದಲೇ ನಾ ಇದ್ದೆ, ಮುಂದೂ ಇರ್ತೇನೆ, ಬೆಳಕೋತಿರ್ತೇನೆ. ಅವನನ್ನ ಬೈಯೋದಿಲ್ಲ. ನೋಡ್ಲಿ, ನನ್ನ ಸಾಮರ್ಥ್ಯ ಹೆಚ್ಚೋ ಅವನ ಸಾಮರ್ಥ್ಯ ಹೆಚ್ಚೋ ನೋಡ್ಲಿ. ಎಂಥ ಉತ್ಸಾಹ! ಒಂದು ಹುಲ್ಲಿಗೆ ಇಂಥ ಉತ್ಸಾಹ. ನಮಗೆ ಹಂಗೆ ಆಗೋದಿಲ್ಲ. ಯಾರೇ ಒಂದಿಷ್ಟು ಏನ್ರಿ ಅಂದ್ರೆ ಸಾಕಪ್ಪ ಜೀವನ ಅಂತಂತೇವಿ, ಒಂದಿಷ್ಟೇನ್ರ ತಲೆನೋವು ಆದರೆ ಸಾಕು ಜೀವನ ಅಂತಂತೇವಿ. ತಲೆ ಹೋಗಿಲ್ಲ, ಮೈ ಹೋಗಿಲ್ಲ, ಏನೋ 4 ದಿವಸ ತಲೆನೋವು ಅಷ್ಟೆ. ಏನೋ ಒಂದಿಷ್ಟು ತಾಪ ಜೀವನದಾಗ ಇರೋದಿಲ್ಲೇನು, ಇಷ್ಟೆಲ್ಲ ಬದುಕ್ತೀವಿ ಅಂದಾಗ ಸ್ವಲ್ಪ ಏರಾಪೇರ